ನಿಮ್ಗೆ MS ಮೆಶ್ ಅಂತ ತಗೊಂಡ್ರೆ ನೀವು ಸ್ವಲ್ಪ ದಿವಸದಲ್ಲೇ ನಿಮ್ಗೆ ಇದು ತುಕ್ಕು ರಸ್ಟ್ ಬಂದಿದೆ, ಜಂಗ್ ಬಂದಿದೆ. ಹೌದು, ಗ್ಯಾಲ್ವನೈಸ್ ಕೋಟಿಂಗ್ ಇರುವುದ ಕಾರಣ ಇದು ನಿಮ್ಗೆ ತುಕ್ಕನ್ನು ನಿಮ್ಗೆ ಅದು ರೆಸಿಸ್ಟ್ ಮಾಡುತ್ತೆ. ಅಂದ್ರೆ ತುಕ್ಕು ಬರ್ದೇ ಇರೋದಕ್ಕೆ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಕುರಿಗಳಿಗೆ ಆಗಿರ್ಬೋದು, ಮೇಕೆಗಳಿಗೆ, ಹಸುಗಳಿಗೆ, ಕೋಳಿಗಳಿಗೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಹೌದು ಸರ್, ಪ್ಲಾಸ್ಟಿಕ್ ಕೋಟೆಡ್ ಮೆಶ್ ಇದು ನೋಡಿ, ಈ ಕೋಟಿಂಗ್ ನಿಮ್ಗೆ ಬಂದ್ಬಿಡುತ್ತೆ ಸರ್. ಸೊ ಈ ಕೋಳಿಗಳು ಬಾಯಿ ಹಾಕಿ ಕಿತ್ತದಾಗ ನಿಮ್ಗೆ ಕೋಟಿಂಗ್ ಬರುತ್ತೆ. ಕೋಳಿಗಳು ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ನಿಮ್ ಲೈಟ್ ಸ್ಮಾಲರ್ ಥಿಕ್ನೆಸ್ ಮತ್ತೆ ಸ್ಮಾಲರ್ ಗ್ಯಾಪ್ ನೀವು ತಗೋಬಹುದು. ಇದೇ ನಮ್ಮಲ್ಲಿ ಬಂದು ಈ ಕುರಿಗಳಿಗೆ ಆಗ್ಲಿ ಹಸುಗಳಿಗೆ ಆಗ್ಲಿ ಕೂಡ ಅವ್ರು ಬಂದು ತಗೊಂಡಿದ್ದಾರೆ. ಆವಾಗ ಬಂದು ಅವರು ಹೈಯರ್ ಥಿಕ್ನೆಸ್ ಹೈಯರ್ ಗ್ಯಾಪ್ ತಗೊಂತಾರೆ. ಯಾಕಂದ್ರೆ ಇದ್ರದ್ದು ಸ್ಟ್ರೆಂತ್ ಪ್ರಾಣಿಯ ವೇಟ್ ತಕ್ಕಂಗೆ ಇದು ತಡೆಯೋ ಶಕ್ತಿ ಇದ್ರಲ್ಲಿ ಇರುತ್ತೆ. ಇಸ್ಲು ಪ್ರೊಟೆಕ್ಷನ್ಗೂ ನಮ್ಗಿದೆ. ಶೇಡ್ ನೆಟ್ ಕೂಡ ಹಾಕೋಬಹುದು, ಹಾಗೆ ಟಾರ್ಪಲಿನ್ ಕೂಡ ಹಾಕೋಬಹುದು. ನಾರ್ಮಲ್ GI ಬೈಂಡಿಂಗ್ ವೈರ್ ಅಲ್ಲೂ ನೀವು ಕೂಡ ಟೈ ಮಾಡಬಹುದು. ಓಕೆ, ನಮ್ಮ ಪ್ರೊಡಕ್ಷನ್ ಯೂನಿಟ್ ಬಂದು ರಾಯಪುರ್ ಅಲ್ಲಿ ಇದೆ. ಅಲ್ಲಿಂದ ಆಲ್ ಓವರ್ ಇಂಡಿಯಾ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮೆಟೀರಿಯಲ್ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಹೈಟ್, ಡಿಫ್ರೆಂಟ್ ಥಿಕ್ನೆಸ್, ಡಿಫ್ರೆಂಟ್ ಗ್ಯಾಪ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಸರ್. ಬಂದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಮಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಥಿಕ್ನೆಸಸ್ ಇದೆ, ಡಿಫ್ರೆಂಟ್ ಗ್ಯಾಪ್ ಇದೆ. ಆ ರೀತಿ ನೀವು ನೋಡ್ಬೇಕು ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಬಂದು 1/4 ಇಂಚಿಂದ ಓಪನಿಂಗ್ ಬರುತ್ತೆ. ಹಾಗೆ 1/2 ಇಂಚು, 1.5 ಇಂಚು, 2 ಇಂಚು, ಹಾಗೆ ನಮ್ಮ ಹತ್ರ 5 ಇಂಚ್ ತನಕ ನಿಮ್ಗೆ ಸಿಗುತ್ತೆ ಸರ್. ನಮ್ಮ ಜಸ್ಫೆನ್ಸ್ ಅಲ್ಲಿ ಮೇನ್ ನಾವು ಪ್ರೊಡಕ್ಷನ್ ಮಾಡೋದು ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ರೈತ ಬಂದವರಿಗೆ ನಮಸ್ಕಾರ, ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಜಸ್ಟ್ ಫ್ರೆಂಡ್ಸ್ ಹತ್ರ ಬಂದಿದ್ದೀನಿ, ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಮ್ ಜೊತೆ ಮೇಡಮ್ ಅವರಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚೆಗೆ ಏನಂತಂದ್ರೆ ನೋಡಿ, ನೀವು ಕಾಣ್ತಾ ಇದೆ ಪ್ರತಿಯೊಬ್ಬರು ಕೋಳಿ ಸಾಕಾಣಿಕೆದಾರರಿಗೆ ಬೇಕಾಗುವಂತ ಒಂದು ಮೆಶ್. ಇದನ್ನ ಸುಮಾರು ಜನ ಎಲ್ಲ ಕೇಳ್ತಾ ಇದ್ದಾರೆ, ಸರ್ ನಮ್ಗೆ ಒಂದು ಉತ್ತಮವಾಗಿರುವಂತ ಮೆಶ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಅವ್ರು ಯಾವ್ದೇ ತರ ಆಗಿರ್ಬೋದು, ಅಂದ್ರೆ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡ್ಲಿ ಅಥವಾ ಫಾರ್ಮಿಂಗ್ ಅಲ್ಲಿ ಮಾಡ್ಲಿ, ನಾಟಿ ಮಾಡ್ಲಿ, ಕ್ರಾಸಿಂಗ್ ಮಾಡ್ಲಿ ಅಥವಾ ಬ್ರೂಡಿಂಗ್ ಸೆಟಪ್ ನಿಂದ ಚಿಕ್ಸ್ ಗಳು ತೆಗೆದಿರ್ತಾರೆ. ಸೊ ಅವೆಲ್ಲ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲ್ ಆಗಿರುತ್ತೆ. ಹೊರಗಡೆಯಿಂದ ಪ್ರಾಣಿಗಳು ಬಂದೆಲ್ಲ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ, ತಿನ್ನುವಂತ ಚಾನ್ಸಸ್ ಇರುತ್ತೆ, ಅವ್ರನ್ನ ಸಾಯಿಸುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಅನ್ಕೊಂತೀನಿ. ಸೊ ಬನ್ನಿ, ನಮ್ ಜೊತೆ ಮೇಡಮ್ ಅವರಿದ್ದಾರೆ. ವೆಲ್ಕಮ್ ಮೇಡಮ್. ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ಈಗ ಫಸ್ಟ್ ವಿಡಿಯೋ ಮಾಡಿದೆ ನಾನು. ಸುಮಾರು ಜನ ರೈತ ಬಾಂಧವರು ನಿಮ್ಮ ಹತ್ರ ಇರುವಂತ ಪ್ರಾಡಕ್ಟ್ ನ ಇಷ್ಟಪಟ್ಟಿದ್ದಾರೆ. ಸೊ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಜೊತೆ ನಿಮ್ ಹತ್ರ ಬಂದಿದ್ದೀವಿ. ಸೊ ಫಸ್ಟ್ ನಿಮ್ ಕಂಪನಿ ಪರಿಚಯ ಎಲ್ಲ ಮಾಡಿಕೊಡಿ. ನಮಸ್ಕಾರ ಸರ್. ನಮ್ ಕಂಪನಿ ಹೆಸರು ಜಸ್ಟ್ ಫ್ರೆಂಡ್ಸ್ ಅಂತ. ಈಗಾಗಲೇ ನಾವು ಒಂದು ವಿಡಿಯೋ ಮಾಡಿದ್ವಿ, ಅದು ತುಂಬಾ ರೈತ ಬಾಂಧವರಿಗೆ ಹೆಲ್ಪ್ ಆಗಿದೆ. ಇವಾಗ ಹೊಸ ಪ್ರಾಡಕ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಂದ್ರೆ ನಾವು ಗ್ಯಾಲ್ವನೈಸ್ಡ್ ಮೆಶ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸರ್ ಹೇಳ್ದಂಗೆ ಇದು ಬಂದು ಎಲ್ಲಾ ಪೌಲ್ಟ್ರಿ ಫಾರ್ಮಿಂಗ್ ಗೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಬನ್ನಿ ಈ ವಿಡಿಯೋಲಿ ಇನ್ನ ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಮೇಡಮ್, ಈಗ ವಿಡಿಯೋಗೆ ಸ್ವಾಗತ. ಸುಮಾರು ಜನ ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತಾರೆ, ಹಿತ್ತಲಲ್ಲಿ ಮಾಡ್ತಾರೆ, ಫಾರ್ಮಿಂಗ್ ಅಲ್ಲಿ ಮಾಡ್ತಾರೆ, ಮತ್ತೆ ಜಮೀನಲ್ಲಿ ಮಾಡ್ತಾರೆ. ಕೋಳಿ ಸಾಕಾಣಿಕೆ ಅನ್ನೋದು ತುಂಬಾ ಕಾಟ ಇರುತ್ತೆ. ಸುಮಾರು ಜನಕ್ಕೆಲ್ಲ ಅಂತಿರ್ತಾರೆ, ಹೊರಗಡೆಯಿಂದ ಪ್ರಾಣಿಗಳು ಬರುತ್ತೆ, ಪಕ್ಷಿಗಳು ಬರುತ್ತೆ, ಹಾವುಗಳು ಬರುತ್ತೆ, ಮುಂಗುಸಿ ಬರುತ್ತೆ ಅಂತಿರ್ತಾರೆ. ಸೊ ನಿಮ್ಮ ಹತ್ರ ಇರುವಂತ ಮೆಶ್ ಏನಂತಂದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳಿದ್ರಿ. ಯಾವ ತರ ಇದೆ, ಯಾವ ಕ್ವಾಲಿಟಿಯಲ್ಲಿ ಇದೆ, ಮತ್ತೆ ರಸ್ಟ್ ಪ್ರೂಫ್ ಅಂತ ಹೇಳಿದ್ರಿ. ಯಾವ್ದೇ ತರ ಜಂಗ್ ಬರಲ್ಲ ಅಥವಾ ತುಕ್ಕು ಹಿಡಿಯಲ್ಲ ಅಂತ ಹೇಳಿದ್ರಿ. ಯಾವ್ಯಾವ ಟೈಪ್ ಇದೆ, ಹೆಂಗ್ ಅನುಕೂಲ ಇದೆ ಎಲ್ಲ ತಿಳಿಸ್ಕೊಡಿ ಮೇಡಮ್. ಸರ್ ನೀವ್ ಹೇಳ್ದಂಗೆ ನಮ್ಮ ಹತ್ರ ಸಿಗೋ ಗ್ಯಾಲ್ವನೈಸ್ ಮೆಶ್ ಬಂದ್ಬಿಟ್ಟು ಇದ್ರಲ್ಲಿ ನಿಮ್ಗೆ ನಾರ್ಮಲ್ ಕಬ್ಣದ ಮೇಲೆ ನಿಮ್ಗೆ ಗ್ಯಾಲ್ವನೈಸ್ ಕೋಟಿಂಗ್ ಬರುತ್ತೆ. ಈ ಕೋಟಿಂಗ್ ನ ಕಾರಣ ಇದು ನಿಮ್ಮ ಮಳೆ ಆಗ್ಲಿ ಬಿಸಿಲಾಗ್ಲಿ ಯಾವುದೇ ವೆದರ್ ಕಂಡೀಷನ್ಸ್ ನ ಇದು ರೆಸಿಸ್ಟ್ ಮಾಡುತ್ತೆ. ಇದರ ಕಾರಣ ನಿಮ್ಗೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಈ ಮೆಟೀರಿಯಲ್ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಹೈಟ್, ಡಿಫ್ರೆಂಟ್ ಥಿಕ್ನೆಸ್, ಡಿಫ್ರೆಂಟ್ ಗ್ಯಾಪ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಸರ್. ಸರ್ ಸೈಜಸ್ ಬಂದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಮಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಥಿಕ್ನೆಸಸ್ ಇದೆ, ಡಿಫ್ರೆಂಟ್ ಗ್ಯಾಪ್ ಇದೆ. ಆ ರೀತಿ ನೀವು ನೋಡ್ಬೇಕು ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಬಂದು 1/4 ಇಂಚಿಂದ ಓಪನಿಂಗ್ ಬರುತ್ತೆ. ಹಾಗೆ 1/2 ಇಂಚು, 1.5 ಇಂಚು, 2 ಇಂಚು, ಹಾಗೆ ನಮ್ಮ ಹತ್ರ 5 ಇಂಚ್ ತನಕ ನಿಮ್ಗೆ ಸಿಗುತ್ತೆ ಸರ್. 5 ಇಂಚ್ ಗ್ಯಾಪ್ ತನಕ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ಸ್ವಲ್ಪ ಗ್ಯಾಪ್ ಕಡಿಮೆ ಇತ್ತು ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಇದು ಜಾಸ್ತಿ ಇತ್ತು ಅಂದ್ರೆ ಇದು ಕಡಿಮೆ ಇರುತ್ತೆ, ಇದು ಸ್ವಲ್ಪ ಜಾಸ್ತಿ ಇದೆ. ಅವ್ರು ಯಾವ ತರ ಬೇಕು ಆ ತರ ಕೊಡ್ತಾರೆ ಮೇಡಮ್. ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರಿಗೆ ಯಾವ್ದು ಅವೈಲಬಿಲಿಟಿ, ಏನಾದ್ರು ಸುರಕ್ಷತೆ ಕೊಡುತ್ತೆ ಅನ್ನೋ ಮೇಲೆಗೆ ನೀವು ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು ಸರ್. ಓಕೆ, ಆ ತರ ಗ್ಯಾಪ್ ಇರೋದನ್ನ ತಗೋಬಹುದು. ಗ್ಯಾಪ್ ಜಾಸ್ತಿ ಬೇಡ ಮೇಡಮ್, ನಮ್ಗೆ ಸ್ವಲ್ಪ ಇರ್ಬೇಕು ಗ್ಯಾಪ್. ನಮ್ಗೆ ಚಿಕ್ಕ ಗ್ಯಾಪೇ ಬೇಕು ಅಂತಂದ್ರೆ ನಾವು ಆ ಗ್ಯಾಪ್ ತಕ್ಕಂಗೆ ಅವ್ರಿಗೆ ಕೊಡ್ತೀವಿ ಸರ್. ಆರಾಮಾಗಿ ಅವ್ರು ಅದ್ರಲ್ಲಿ ಕೋಳಿಗಳನ್ನ ಸಾಕೋಬಹುದಲ್ಲ. ಓಕೆ ಮೇಡಮ್, ದಪ್ಪನ ವಿಚಾರದಲ್ಲಿ ಸೈಜ್ ಸರ್, ದಪ್ಪದ ವಿಚಾರ ಬಂದಾಗ ನಿಮಗೆ ಬಂದು 1 mm ಥಿಕ್ನೆಸ್ ಇಂದ ಹಿಡಿದು ನಿಮ್ಗೆ ಬಂದು ನಮ್ಮ ಹತ್ರ 2.5 mm ಥಿಕ್ನೆಸ್ ತನಕ ನಿಮ್ಗೆ ಅವೈಲಬಿಲಿಟಿ ಇದೆ ಸರ್. ನಿಮ್ಮ ಅವಶ್ಯಕತೆ ತಕ್ಕಂಗೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವೇನಾದ್ರೂ ಕೇಜ್ ತರ ಮಾಡಿಸ್ತೀರಾ, ಫ್ಯಾಬ್ರಿಕೇಶನ್ ಮಾಡಿಸ್ತೀರಾ ಅಂತ ಅಂದಾಗ ನೀವು ಮಿನಿಮಮ್ 2.5 mm ಥಿಕ್ನೆಸ್ ತಗೋಬೇಕಾಗುತ್ತೆ. ನೀವೇ ಮ್ಯಾನ್ಯುಯಲಿ ಟೈ ಮಾಡಿ ಕಟ್ಟಿ, ಇಲ್ಲ ನಾವೇನಾದ್ರೂ ಇದ್ರ ಮೇಲೆ ನಾವು ಕಟ್ಕೊಂತೀವಿ ಅಂತಂದ್ರೆ ನೀವು ಮಿನಿಮಮ್ 1 mm ಥಿಕ್ನೆಸ್ ಇಂದ ನೀವು ನಿಮ್ಮ ಬಜೆಟ್ ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ತರ ಸೇಫ್ಟಿ ಕೋಳಿ ಸಾಕಾಣಿಕೆದಾರರಿಗೆ? ಸರ್,
ಕೋಳಿ ಸಾಕಾಣಿಕೆಯಲ್ಲಿ ಮೊದಲನೇ ತೊಂದರೆ ಅವ್ರಿಗೆ ಏನ್ ಬರುತ್ತೆ, ಅದನ್ನ ರಕ್ಷಣೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ರಕ್ಷಣೆ ಅನ್ನೋದು ಮನೆ ಮಟ್ಟಿಗೆ ರಕ್ಷಣೆನೂ ಮಾಡ್ಬೇಕಾಗತ್ತೆ, ಹಾಗೆ ತೋಟಗಾರಿಕೆ ಮಟ್ಟದಲ್ಲೂ ಅವ್ರು ರಕ್ಷಣೆ ಮಾಡ್ಬೇಕಾಗತ್ತೆ. ಮನೆ ಕಡೆ ನೋಡಿದಾಗ ಅವ್ರಿಗೆ ಹಾವಿನ ಕಾಟ ಇರುತ್ತೆ, ಹಾಗೆ ಮುಂಗಸಿಗಳ ಕಾಟ ಇರುತ್ತೆ. ಹಾಗೆ ತೋಟಗಾರಿಕೆ ಹೋದಾಗ ಲಾರ್ಜ್ ಸ್ಕೇಲ್ ಅಲ್ಲಿ ಅವರು ಇದು ಪ್ರೊಡಕ್ಷನ್ ಮಾಡ್ತಾ ಇರುವಾಗ ಅವ್ರಿಗೆ ಬಂದ್ಬಿಟ್ಟು ತೋಳಗಳದಾಗ್ಲಿ ಇಲ್ಲಾಂದ್ರೆ ಅಲ್ಲೂ ಮುಂಗುಸಿಗಳೇ ಆಗ್ಲಿ ನರಿಗಳದಾಗ್ಲಿ ಅದೆಲ್ಲ ಅವ್ರಿಗೆ ಪ್ರಾಬ್ಲಮ್ಸ್ ಬರುತ್ತೆ. ನಮ್ಮ ರೈತರು ರೆಗ್ಯುಲರ್ ಆಗಿ ನಮ್ಗೆ ಬರೋ ಕಾಲ್ಸ್ ಬಂದು ಇದ್ರ ಪ್ರೊಟೆಕ್ಷನ್ ಗೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ನಮ್ಗೆ ಕಾಲ್ಸ್ ಬರುತ್ತೆ. ಹಾಗೆ ಬರೋ ಸೊಲ್ಯೂಷನ್ ಅಲ್ಲಿ ಏನ್ ಬೆಸ್ಟ್ ಸೊಲ್ಯೂಷನ್ ನಾವು ಕೊಡ್ಬೋದು ಅನ್ನೋ ಮೆಟೀರಿಯಲ್ ನ ನಾವ್ ಇವಾಗ ನಿಮ್ಗೆ ತೋರಿಸ್ತಾ ಇದೀವಿ. ಹೇಳ್ದಾಗೆ ಇದು ಬಂದು ನಿಮ್ಗೆ ಗ್ಯಾಲ್ವನೈಸ್ಡ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ತೋಟಗಳಲ್ಲಾಗ್ಲಿ ನೆಲಗಳಲ್ಲಾಗ್ಲಿ ನೀರಿನ ಪ್ರದೇಶದಲ್ಲಾಗ್ಲಿ ಇದಿಟ್ರು ಕೂಡ 6 ರಿಂದ 8 ತಿಂಗಳ ತನಕ ಈವನ್ ಅಟ್ ಎ ವೆರಿ ಹ್ಯೂಮಿಡ್ ಕಂಡೀಷನ್ ಕೂಡ ಇದು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಈ ಮೆಶ್ ಲೈಫ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ ರೆಗ್ಯುಲರ್ ಇವಾಗ ನೋಡಿದ್ರೆ ನಿಮ್ಗೆ MS ಮೆಶ್ ಅಂತ ತಗೊಂಡ್ರೆ ನೀವು ಸ್ವಲ್ಪ ದಿವಸದಲ್ಲೇ ನಿಮ್ಗೆ ಇದು ತುಕ್ಕು ಬಂದಿದೆ, ಜಂಗ್ ಬಂದಿದೆ. ಹೌದು, ಈ ತುಕ್ಕು ಬರುತ್ತೆ. ಈ ತುಕ್ಕಿನ ಕಾರಣ ಏನಾಗುತ್ತೆ, ನಿಮ್ಗೆ ಬೇಗ ಹಾಳಾಗಿ ಸ್ವಲ್ಪ ದಿವಸ ಈ ಮೆಶ್ ಬಿದೋಗ್ಬಿಡುತ್ತೆ. ಮೆಶಿನಲ್ಲಿ ಗ್ಯಾಲ್ವನೈಸ್ ಕೋಟಿಂಗ್ ಇರುವುದ ಕಾರಣ ಇದು ನಿಮ್ಗೆ ತುಕ್ಕನ್ನು ನಿಮ್ಗೆ ಅದು ರೆಸಿಸ್ಟ್ ಮಾಡುತ್ತೆ. ಹಂಗಂದ್ರೆ ತುಕ್ಕು ಬರ್ದೇ ಇರೋದಕ್ಕೆ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ವೀಕ್ಷಕರು ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಮಳೆ ಇರ್ಲಿ ಮೇಡಮ್, ಬಿಸಿಲು ಮಳೆ ಎಲ್ಲಿ ಯಾವುದೇ ಇರ್ಲಿ ವೆದರ್ ಕಂಡೀಷನ್ಸ್ ಎಲ್ಲಾನು ಇದು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಸರ್. ಹಾಗೆ ಕೋಳಿಗಳು ಕೂಡ ನಿಮ್ಗೆ ಒಳ್ಳೆ ಮೆಟೀರಿಯಲ್ ಒಳಗಡೆ ನಿಮ್ಗೆ ಇರುತ್ತೆ ಅಲ್ವಾ? ಹೌದು. ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಹಿಳೆಯನ್ನು ಏನೋ ಒಂದ್ ಮಾಡ್ಬೇಕು ಅಂತ ಚಿಕ್ಕದಾಗಿ ಅವರು ಬೆಳೆಸ್ಕೊಂಡು ಸಾಕಿ ಮಾರಾಟ ಮಾರೋದೆಲ್ಲ ಇರುತ್ತೆ. ಇದು ನಮ್ಮ ಹಳ್ಳಿಗಳಲ್ಲಿ ದಿನನಿತ್ಯ ನಡ್ಕೊಂಡ್ ಬಂದಿರೋ ಪದ್ಧತಿ ಆಗಿರುತ್ತೆ. ಮನೆ ಮಟ್ಟದಲ್ಲಿ ಅವ್ರು ಬೆಳೆಸುವಾಗ ಹಳೆ ಬುಟ್ಟಿ ಕ್ಲೋಸ್ ಮಾಡೋದು ಆ ರೀತಿ ಪದ್ಧತಿಗಳಿತ್ತು. ಆದ್ರೆ ಇವಾಗ ಸ್ವಲ್ಪ ಓಪನ್ ಆಗಿ ಬಿಟ್ಟು ಗುಡ್ ಸನ್ಲೈಟ್ ಅಲ್ಲಿ ಅಂದ್ರೆ ನಿಮ್ಮ ಸೂರ್ಯನ ಬೆಳಕು ಬಂದಾಗ ಆ ಕೋಳಿಗಳ ಶಕ್ತಿ ನಿಮ್ಗೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ನಿಮ್ಗೆ ಅದರಲ್ಲಿ ಜಾಸ್ತಿ ಇರುತ್ತೆ. ಆ ಕಾರಣ ನೀವು ಆದಷ್ಟು ಇದನ್ನ ಪ್ರೊಟೆಕ್ಟೆಡ್ ಆಗಿ ಓಪನ್ ಆಗಿ ಬಿಟ್ಟಾಗ ನಿಮ್ಗೆ ಅದರದ ಶಕ್ತಿ ಜಾಸ್ತಿ ಬರುತ್ತೆ. ಕೋಳಿ ಬೆಳವಣಿಗೆ ಹಾಗೂ ಅದರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀವು ಪಾಲಿಸಬೇಕಂದ್ರೆ ಅದು ಪ್ರೊಟೆಕ್ಷನ್, ಅದನ್ನ ಹೇಗೆ ನೀವು ಕಾಪಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮನೆ ಮಟ್ಟದಲ್ಲಿ ನೀವು ಮಾಡ್ಕೊಂಡಾಗ ಒಂದು ಮೆಶ್ ನ ನೀವು ನಿಮ್ಮ ಕೈಯಾರೆ ನೀವು ಕಟ್ಟಿ ಒಂದು ಸರ್ಕಲ್ ಆಗಿ ನೀವು ಮಾಡ್ಕೊಂಡು ಅದ್ರ ಒಳಗಡೆ ಬಿಡ್ಬೋದು, ಮರಿಗಳು ಎಲ್ಲಾನು ಬಿಡ್ಬೋದು. ಹಾಗೆ ನೀವು ಲಾರ್ಜ್ ಸ್ಕೇಲ್ ಅಂದ್ರೆ ದೊಡ್ಡ ಮಟ್ಟಕ್ಕೆ ನೀವು ಮಾಡುವಾಗ ನಿಮ್ಗೆ ರೆಗ್ಯುಲರ್ ಫ್ಯಾಬ್ರಿಕೇಟರ್ ಆಗ್ಲಿ ನಿಮ್ಮ ವೆಲ್ಡರ್ ಗಳಾಗ್ಲಿ ಅವರು ಹೈಯರ್ ಥಿಕ್ನೆಸ್ ತಗೊಂಡು ನಿಮ್ಗೆ ಕೇಜ್ ಗಳು ಮಾಡಿ ಕೊಡ್ತಾರೆ. ಹೌದು, ಇದು ಕೂಡ ನೀವು ಒಳ್ಳೆ ಗ್ಯಾಲ್ವನೈಸ್ ಮೆಟೀರಿಯಲ್ ಹಾಕೊಂಡಾಗ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅವಾಗ ನೀವು ಅದ್ರ ಪೇಂಟ್ ಮಾಡೋ ಅವಶ್ಯಕತೆ ಆಗ್ಲಿ ಇಲ್ಲ ನೀವು ಅದು ತುಕ್ಕಿಡ್ದಿದೆ ಅಂತ ಅಂದ್ಬಿಟ್ಟು ತಿರ್ಗಾ ರೀಪ್ಲೇಸ್ಮೆಂಟ್ ಒಂದ್ 2-3 ವರ್ಷ ಆದ್ಮೇಲೆ ರೀಪ್ಲೇಸ್ಮೆಂಟ್ ಅವಶ್ಯಕತೆ ಆಗ್ಲಿ ಇರೋದಿಲ್ಲ. ಇದೆಲ್ಲ ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಕ್ವಾಲಿಟಿ ವೈಸ್ ಮೆಟೀರಿಯಲ್ ತಗೋಬೇಕಾಗತ್ತೆ. ಸರ್, ನಮ್ಮ ಹತ್ರ ಮೆಟೀರಿಯಲ್ಸ್ ನಿಮ್ಗೆ ಎಲ್ಲಾ ತರ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೀನಿ. ಡಿಫ್ರೆಂಟ್ ಹೈಟ್, ಡಿಫ್ರೆಂಟ್ ಥಿಕ್ನೆಸ್, ಹಾಗೆ ಡಿಫ್ರೆಂಟ್ ಗ್ಯಾಪ್ ಸಿಗುತ್ತೆ. ಇವಾಗ ನಮ್ಮ ಗೋಡೌನ್ ಅಲ್ಲಿ ಬಂದು ನಾನ್ ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಗೆ ನಾವು ನಿಮ್ಮ ಎಕ್ಸಾಂಪಲ್ ತೋರ್ಸ್ಕೊಳ್ಳೋದಕ್ಕೋಸ್ಕರ ನಾವ್ ಇದೊಂದು ಟೈಪ್ ಮಾಡಿದೀವಿ. ಇದು ಹೇಗೆ ನೀವು ಮಾಡ್ಕೊಳ್ಳೋದು, ಚಿಕ್ಕದಾಗೂ ಮಾಡ್ಕೋಬಹುದು, ನೀವು ದೊಡ್ಡದಾಗೂ ಮಾಡ್ಕೋಬಹುದು. ನಿಮ್ಮ ಪ್ರದೇಶ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲದ ತಕ್ಕಂಗೆ ನೀವು ಸರ್ಕಲ್ ಕೇಜ್ ಮಾಡ್ಕೊಂಡು ಮ್ಯಾನ್ಯುಯಲ್ ಕೇಜಿಂಗ್ ಅಂದ್ರೆ DIY ಕೇಜಿಂಗ್ ನಿಮ್ದೇ ಓನ್ ಮಾಡ್ಕೋಬಹುದು. ಟಾಪ್ ಪ್ರೂಫಿಂಗ್ ಅವಶ್ಯಕತೆ ಇಲ್ಲ. ಅದಕ್ಕೂ ಒಂದು ಸೊಲ್ಯೂಷನ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಎಷ್ಟು ಅಗಲ ಬೇಕಾದ್ರೂ ನೀವು ಮಾಡ್ಕೋಬಹುದು. ಮೇಡಮ್, ಇಷ್ಟು ಅಗಲ ಇದೆ ಅಲ್ವಾ? ಈಗ ಸ್ವಲ್ಪ ಕೋಳಿಗಳಿದ್ರೆ ಇಷ್ಟು ಚಿಕ್ಕದಾಗಿ ಮಾಡ್ಕೋಬಹುದು, ಜಾಸ್ತಿ ಕೋಳಿಗಳಿದ್ರೆ ಇನ್ನೂ ಅಗಲ ಮಾಡ್ಕೋಬಹುದು. ಯಾವ ಟೈಪ್ ಬೇಕು ಆ ತರ ಮಾಡ್ಕೋಬಹುದು. ನಮ್ಮ ಸಹ ಬಾಂಧವರು ನಿಮ್ಗೆ ತೋರಿಸ್ತಾರೆ ಇವಾಗ ಹೇಗೆ ಇದನ್ನ ಟೈ ಮಾಡ್ಬೇಕು ಅಂತ. ಸೊ ಇದನ್ನ ಬಂದು ನೀವು ನಾರ್ಮಲ್ GI ಬೈಂಡಿಂಗ್ ವೈರ್ ಅಲ್ಲೂ ನೀವು ಕೂಡ ಟೈ ಮಾಡಬಹುದು. ಓಕೆ, ಬೈಂಡಿಂಗ್ ವೈರ್ ಅಲ್ಲಿ ಹಾಕಬಹುದು, ಈ ತರ ಬೇಕಾದ್ರೆ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇವಾಗ ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶಾಪ್ ಅಲ್ಲಿ ಸರ್ ಪ್ಲಾಸ್ಟಿಕ್ ಟ್ಯಾಕ್ಸ್ ಅಂತ ಬರುತ್ತೆ. ಅದು ಹೆವಿ UV ಪ್ರೊಟೆಕ್ಟೆಡ್ ಆಂಟಿ ರಸ್ಟ್ ಆಗಿರುತ್ತೆ. ಅದನ್ನ ನೀವು ಹಾಕೊಂಡ್ರೆ ಅದು ತುಂಬಾನೇ ಈಸಿ ಟು ಫಿಕ್ಸ್. ಹಾಗೆ ಇದು ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿ ನಿಮ್ಗೆ ತುಕ್ಕು ಹಿಡಿಯೋದಿಲ್ಲ ಸರ್. ಓಕೆ, ಈ ತರ ಬೇಕಾದ್ರೂ ಇದನ್ನ ಹಾಕಬಹುದು. ಟ್ರೆಂಡಿಂಗ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದನ್ನ ನಡೀತಾ ಇದೆ. ಹೌದು ಸರ್, ವೆರಿ ಈಸಿ ಟು ಹ್ಯಾಂಡಲ್ ಸರ್. ಓಕೆ, ಈ ತರ ಇದು ಮಾಡ್ಕೊಂಡ್ರೆ ಇಲ್ಲಿ ಟ್ಯಾಗ್ ಹಾಕೊಂತ ಹೋದ್ರೆ ಆಯ್ತಲ್ವಾ? ಹೌದು ಹೌದು, ಮೇಲ್ಗಡೆಯಿಂದ ಈ ತರ ಕೆಳಗಡೆಗೆ ಟ್ಯಾಗ್ ಹಾಕೊಂಡು ಇದು ಕ್ಲೋಸ್ ಮಾಡ್ಬಿಟ್ಟು ನೆಲದಲ್ಲಿ ಇಟ್ಬಿಟ್ರೆ ಸಾಕು ಸರ್. ಹಾಗೇನೆ ಇದ್ರದ್ದು ಬಿಸಿಲು ಪ್ರೊಟೆಕ್ಷನ್ ಗೂ ನಮ್ಗಿದೆ. ಶೇಡ್ ನೆಟ್ ಕೂಡ ಹಾಕೋಬಹುದು, ಹಾಗೆ ಟಾರ್ಪಲಿನ್ ಕೂಡ ಹಾಕೋಬಹುದು. ಶೇಡ್ ನೆಟ್ ಬಿಸಿಲಿಗೋಸ್ಕರ ನೀವು ಶೇಡ್ ನೆಟ್ ಇದ್ರ ಮೇಲೆ ಹಾಕೋಬಹುದು. ಇಲ್ಲ ಮಳೆ ಗಿಳೆ ಬರುತ್ತೆ ಅಂದ್ರೆ ನೀವು ಟಾರ್ಪಲಿನ್ ಕೂಡ ಹಾಕೋಬಹುದು. ನಾವು ಟಾರ್ಪಲಿನ್ ಇವಾಗ ಹಾಕಿ ತೋರಿಸ್ತೀವಿ ಹೇಗೆ ಅಂತ. ಈ ತರ ಟಾರ್ಪಲಿನ್ ಹಾಕೊಂಡ್ರೆ ಬಿಸಿಲಿಂದ ನಿಮ್ಗೆ ಪ್ರೊಟೆಕ್ಷನ್, ಮಳೆಯಿಂದ ಮೇಲ್ಗಡೆ ಟಾರ್ಪಲಿನ್ ಹಾಕೊಂಡ್ರೆ ಸೈಡ್ ಗೆ ಇಲ್ಲಿ ಗಾಳಿ ಎಲ್ಲ ಬರುತ್ತೆ. ನೀವು ಒಂದ್ ಸೈಡ್ ಇಂದ ನೀವು ಕ್ಲೋಸ್ ಮಾಡ್ಕೊಂಡ್ರೆ ಒಂದ್ ಸೈಡ್ ಓಪನ್ ಇಟ್ಕೊಂಡ್ರೆ ಸಾಕು ಸರ್, ಅದ್ ಪಾಡಿಗೆ ಅದಿರುತ್ತೆ. ಸೊ ಇದು ಬಂದ್ಬಿಟ್ಟು ನೀವು ಮೂವ್ ಮಾಡ್ಬೋದು ಬೇರೆ ಜಾಗಕ್ಕೆ. ಅಲ್ಲೇ ಫಿಕ್ಸೆಡ್ ಅಂತ ನಿಮ್ ಜಾಗಗಳು ವೇಸ್ಟ್ ಆಗೋದಿಲ್ಲ. ಅದ್ ಎಲ್ಲಿ ಮೂವ್ ಆಗುತ್ತೋ ನಿಮ್ಗೆ ಎಲ್ಲಿ ಅನುಕೂಲ ತಕ್ಕಂಗೆ ಅಲ್ಲಲ್ಲಿ ನೀವು ಈ DIY ನ ಮೂವ್ ಮಾಡ್ಕೋಬಹುದು. ಇದು ಯಾವ್ದೇ ಕಾರಣಕ್ಕೂ ಜಂಗ್ ಹಿಡಿಯಲ್ಲ, ರಸ್ಟ್ ಬರಲ್ಲ, ಏನಾಗಲ್ಲ. ಈ ಕೇಜ್ ನ ನೀವ್ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೋಬಹುದು. ಹಾಗೆ ಇದು ನಿಮ್ಗೆ ಬೇಡ ಅಂದ್ರೆ ಯಾವಾಗ
ಯಾವಾಗ ಬೇಕಾದ್ರೂ ನೀವು ತೆಕ್ಕೋಬಹುದು ಸರ್. ತೆಕ್ಕೋಬಹುದಲ್ವಾ? ಒಂದ್ ಕಡೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಕೋಬಹುದು. ಓಕೆ ಮೇಡಮ್, ಇದು ಚಿಕ್ಕದಾಯ್ತು. ಅವ್ರೊಂದ್ ಸುಮಾರು 1000 ಕೋಳಿ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಆ ತರ ಬೇಕು ಸರ್. ಅದ್ ತಕ್ಕಂಗೆ ನಮ್ಮ ರೋಲ್ ಬಂದ್ಬಿಟ್ಟು 50 ಅಡಿ ರೋಲ್ ಬರುತ್ತೆ. ಈ 50 ಅಡಿ ರೋಲ್ ನೀವು ಕಂಪ್ಲೀಟ್ ರೋಲ್ ಆಗಿ ನಮ್ಮ ಹತ್ರ ತಗೋಬೇಕಾಗುತ್ತೆ. ಈ 50 ಅಡಿ ರೋಲ್ ಬಂದ್ಬಿಟ್ಟು ನಿಮ್ಗೆ ಇವಾಗ ನಿಮ್ಮ ಯಾರೇ ಆಗ್ಲಿ ದೊಡ್ಡದಾಗಿ ಮಾಡ್ಕೊಂತಾರೆ ಅಂದ್ರೆ ಅವರು ವೆಲ್ಡರ್ಸ್ ನ ಇಟ್ಕೊಂಡೇ ಮಾಡ್ಬೇಕಾಗುತ್ತೆ. ಆ ವೆಲ್ಡರ್ಸ್ ಗೆ ಕೊಟ್ಟಾಗ ನಿಮ್ಗೆ ಕಂಪ್ಲೀಟ್ ಲೈಕ್ ಮೋರ್ ದೆನ್ 10 to 15 ಇಯರ್ಸ್ ಬರೋ ತರ ನಿಮ್ಗೆ ಕೇಜ್ ಮಾಡಿ ಕೊಡ್ತಾರೆ. ಅದನ್ನ ನೀವು ಒಳ್ಳೆ ಮೆಟೀರಿಯಲ್ ಹಾಕಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಹಣ ವೇಸ್ಟ್ ಆಗೋದಿಲ್ಲ ಸರ್. ಅಬ್ದುಲ್ ಅವರೇ, ನಿಮ್ಗೆ ಗೊತ್ತು ನಮ್ಮ ಜಸ್ಟ್ ಫ್ರೆಂಡ್ಸ್ ಪ್ರಾಡಕ್ಟ್ ಬಂದು ಸ್ಪೆಷಲೈಸ್ ಪ್ರಾಡಕ್ಟ್ ಆಗಿರುತ್ತೆ. ನಾವು ಮೇನ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಹಣ ಒಂದು ನಿಮ್ಗೆ ಇವಾಗ 10 ರೂಪಾಯಿ ಖರ್ಚು ಮಾಡೋ ಕಡೆ ನೀವ್ ಇನ್ನೊಂದ್ 2 ರೂಪಾಯಿ 3 ರೂಪಾಯಿ ಖರ್ಚು ಮಾಡೋದು ನಿಮ್ಗೆ ದೊಡ್ಡ ವಿಷಯ ಇರೋದಿಲ್ಲ. ನಾವು ಬಂದ್ಬಿಟ್ಟು ಕ್ವಾಲಿಟಿ ಪ್ರಾಡಕ್ಟ್ ಫಾರ್ ಅ ಲಾಂಗರ್ ಲೈಫ್ ವಿತ್ ಎ ಗುಡ್ ಡ್ಯೂರಬಿಲಿಟಿ ಅನ್ನೋ ಪ್ರಾಡಕ್ಟ್ಸ್ ಮಾತ್ರ ನಾವು ಸೇಲ್ ಮಾಡ್ತೀವಿ. ಇವಾಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನೋಡಿ, ನಿಮ್ಗೆ ವೆಲ್ಡೆಡ್ ಮೆಶ್ ಸಿಗುತ್ತೆ, ನಿಯರ್ ಬೈ ಹಾರ್ಡ್ವೇರ್ ಅಲ್ಲೇ ವೆಲ್ಡೆಡ್ ಮೆಶ್ ಸಿಗುತ್ತೆ. ಇದೇನಾಗುತ್ತೆ, ಸ್ವಲ್ಪ ದಿವಸದಲ್ಲಿ ತುಕ್ಕಿ ಹಿಡಿಯುತ್ತೆ ಸರ್, ಜಂಗ್ ಬರುತ್ತೆ. ಹಾಗೇನೆ ನಿಮ್ಗೆ ಇವಾಗ ಇಲ್ಲಿ ಹೊಸ ತರ ಇನ್ನೊಂದು ಪ್ರಾಡಕ್ಟ್ಸ್ ಬರುತ್ತೆ ನಿಮ್ಗೆ ಪೌಲ್ಟ್ರಿ ಫಾರ್ಮಿಂಗ್ ಗೆ. ಇದು ಬಂದ್ಬಿಟ್ಟು ನಿಮ್ಗೆ ಪ್ಲಾಸ್ಟಿಕ್ ಕೋಟೆಡ್ ಮೆಶ್. ಇದು ನೋಡಿ, ಈ ಕೋಟಿಂಗ್ ನಿಮ್ಗೆ ಬಂದ್ಬಿಡುತ್ತೆ ಸರ್. ಸೊ ಈ ಕೋಳಿಗಳು ಬಾಯಿ ಹಾಕಿ ಕಿತ್ತದಾಗ ನಿಮ್ಗೆ ಕೋಟಿಂಗ್ ಬರುತ್ತೆ. ಈ ತರ ಬರುತ್ತೆ. ಈ ಕೋಟಿಂಗ್ ಏನಾಗುತ್ತೆ, ಕೋಳಿಗಳು ತಿಂದಾಗ ಗಂಟ್ಲುಗಳಲ್ಲಿ ಸಿಕ್ಕಾಕೊಂಡು ಅದಕ್ಕೆ ಪಾಯ್ಸನ್ ಆಗುತ್ತೆ ಸರ್. ಈ ತರ ತುಕ್ಕು ನಿಮ್ಗೆ ಇದು ಬಂದ್ಬಿಡುತ್ತೆ, ಕಿತ್ಕೊಂಡ್ ಬರುತ್ತೆ. ಇದು ಬಿಸಿಲುಗಳಲ್ಲಿ ಅದೇ ಪುಡಿ ಪುಡಿ ಆಗಿ ಬಂದ್ಬಿಡುತ್ತೆ. ಸೊ ನೀವು ಲಾಂಗ್ ಟೈಮ್ ನೀವು ಬಿಸಿಲಲ್ಲಿ ಇಟ್ಟಾಗ ಇದೆಲ್ಲ ಪುಡಿ ಪುಡಿ ಆಗಿ ಬರುತ್ತೆ. ಅದೇನಾಗುತ್ತೆ, ಕೋಳಿಗಳು ಬಾಯಿಂದ ತೆಗೆದು ಅದು ನುಂಗ್ಕೊಂಡಾಗ ಅದಕ್ಕೆ ತೊಂದರೆ ಆಗುತ್ತೆ. ಹಾಗೆ ಈ ತುಕ್ಕುಗಳು ಕೂಡ ಅದ್ರ ಬಾಯಲ್ಗೆ ಹೋದಾಗ ಅದಕ್ಕೆ ತೊಂದರೆ ಆಗುತ್ತೆ. ಸೊ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಬಂದು ನೀವು ತುಂಬಾ ಲೋ ಗ್ರೇಡ್, ನಮ್ದು ತುಂಬಾ ಹೈ ಗ್ರೇಡ್ ಅಂತ ಹೇಳ್ತಾ ಇಲ್ಲ. ನಮ್ದು ಮಿನಿಮಲ್ ಚಾರ್ಜಸ್ ಇರುತ್ತೆ. ಹಾಗೆ ಗುಡ್ ಕ್ವಾಲಿಟಿಗೆ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ನೀವು ಮಾಡ್ಬೇಕಾಗುತ್ತೆ. ಲೈಫ್ ಜಾಸ್ತಿ ಪದೇ ಪದೇ ರೈತರು ಕೈ ಹಾಕ್ಬೇಕು ಮಾಡ್ಬೇಕು ಅನ್ನೋದಿರಲ್ಲ ಅಲ್ವಾ ಸರ್? ಇವಾಗ ಯಾರಿಗೇ ಆಗ್ಲಿ ಟೈಮ್ ಇರೋದಿಲ್ಲ ಸರ್. ತುಂಬಾನೇ ಬೇರೆ ಬೇರೆ ಕೆಲಸಗಳು, ಭೂಮಿಗಳು, ಕೃಷಿಗಳು ನೋಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಈ ಇದ್ರಲ್ಲಿ ಬರೇ ಒಂದು ಕೆಜಿಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ಪ್ರಾಡಕ್ಟ್ ನೀವು ಕ್ವಾಲಿಟಿ ತಗೊಂಡ್ರೆ ನಿಮ್ಗೆ ಬೇರೆ ವಿಚಾರಗಳಲ್ಲಿ ತಲೆ ಉಪಯೋಗಿಸ್ಕೊಳ್ಳೋಕೆ ನಿಮ್ಗೆ ಟೈಮ್ ಸಿಗುತ್ತೆ ಸರ್. ಈಗ ಇದು ಕೋಳಿ ಸಾಕಾಣಿಕೆ ಅಂತ ಹೇಳಿದ್ರಿ. ಸೊ ಇದನ್ನೆಲ್ಲ ದಪ್ಪ ಥಿಕ್ನೆಸ್ ಲೈಫ್ ಎಲ್ಲ ನೋಡಿದ್ರೆ ಕುರಿಗಳಿಗೆ, ಹಸುಗಳಿಗೆ ಮತ್ತೆ ಎಲ್ಲದಕ್ಕೂ ಸಾಕ್ಬೋದಾ ಸರ್? ನಾನು ಮೊದಲೇದಾಗಿ ನಿಮ್ಗೆ ಹೇಳಿದಾಗ ಡಿಫ್ರೆಂಟ್ ಗ್ಯಾಪ್ ಥಿಕ್ನೆಸ್ ಇಂದ ಬರೋದ್ರಿಂದ ನಿಮ್ಮ ಅವಶ್ಯಕತೆ ತಕ್ಕಂಗೆ ನೀವು ಉಪಯೋಗಿಸ್ಕೋಬಹುದು. ಕೋಳಿಗಳು ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ನಿಮ್ ಲೈಟ್ ಸ್ಮಾಲರ್ ಥಿಕ್ನೆಸ್ ಮತ್ತೆ ಸ್ಮಾಲರ್ ಗ್ಯಾಪ್ ನೀವು ತಗೋಬಹುದು. ಇದೇ ನಮ್ಮಲ್ಲಿ ಬಂದು ಈ ಕುರಿಗಳಿಗೆ ಆಗ್ಲಿ ಹಸುಗಳಿಗೆ ಆಗ್ಲಿ ಕೂಡ ಅವ್ರು ಬಂದು ತಗೊಂಡಿದ್ದಾರೆ. ಆವಾಗ ಬಂದು ಅವರು ಹೈಯರ್ ಥಿಕ್ನೆಸ್, ಹೈಯರ್ ಗ್ಯಾಪ್ ತಗೊಂತಾರೆ. ಯಾಕಂದ್ರೆ ಇದ್ರದ್ದು ಸ್ಟ್ರೆಂತ್ ಅಂದ್ರೆ ಅದ್ರದ್ದು ಆ ಪ್ರಾಣಿಯ ವೇಟ್ ತಕ್ಕಂಗೆ ಇದು ತಡೆಯೋ ಶಕ್ತಿ ಇದ್ರಲ್ಲಿ ಇರುತ್ತೆ ಸರ್. ಓಕೆ, ಅಂದ್ರೆ ಕುರಿಗಳಿಗೆ ಆಗಿರ್ಬೋದು, ಮೇಕೆಗಳಿಗೆ, ಹಸುಗಳಿಗೆ, ಕೋಳಿಗಳಿಗೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಹೌದು ಸರ್. ಸೊಲ್ಯೂಷನ್ ಬಂದ್ಬಿಟ್ಟು ನೀವು ನಿಮ್ಮ ಪ್ರಾಣಿ ಯಾವ್ದಿದೆ ಅದನ್ನ ಯೋಚನೆ ಮಾಡಿ ನೀವು ತಗೋಬೇಕಾಗುತ್ತೆ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೂ ಕೂಡ ಯಾವ ಪ್ರಾಣಿ ಅಂತಂದ್ರೆ ನಾವು ಬಂದು ನಿಮ್ಗೆ ಅದ್ರ ಸಜೆಷನ್ ಕೊಡ್ತೀವಿ. ಕರೆ ಮಾಡಿದಾಗ ನಿಮ್ ಟೀಮ್ ಕೊಡ್ತಾರೆ ಯಾವ ಸಜೆಸ್ಟ್ ಇರುತ್ತೆ, ಯಾವ ಚೆನ್ನಾಗಿರುತ್ತೆ, ಯಾವ ಡ್ಯೂರಬಿಲಿಟಿ ಇರುತ್ತೆ, ಯಾವ ಪ್ರಾಣಿ ಯಾವ್ದು ಚೆನ್ನಾಗಿ ಬರುತ್ತೆ ಅದೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಟೀಮ್ ಬಂದ್ಬಿಟ್ಟು ನಿಮ್ಮ ಯಾವ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರೆ ಆ ಪ್ರಾಬ್ಲಮ್ ತಕ್ಕಂಗೆ ಒಳ್ಳೆ ಮೆಟೀರಿಯಲ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಸರ್. ಸರ್, ನಮ್ಮ ಜಸ್ಟ್ ಫ್ರೆಂಡ್ಸ್ ಅಲ್ಲಿ ಮೇನ್ ನಾವು ಪ್ರೊಡಕ್ಷನ್ ಮಾಡೋದು ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ. ಕ್ವಾಲಿಟಿ ಪ್ರಾಡಕ್ಟ್ಸ್ ಹೇಗಿರ್ಬೇಕಂದ್ರೆ ಕಸ್ಟಮರ್ ಒಂದ್ಸಲ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅವರು ಯಾವುದೇ ರೀತಿ ಬೇಜಾರಾಗಿ ನಮ್ಗೆ ರೆಫರಲ್ ಅವರಿಂದ ಬರಬೇಕು. ಈ ರೀತಿ ನಮ್ಮ ಬಿಸ್ನೆಸ್ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ನಮ್ಮ ಪ್ರೊಡಕ್ಷನ್ ಯೂನಿಟ್ ಬಂದು ರಾಯ್ಪುರ್ ಅಲ್ಲಿ ಇದೆ. ಅಲ್ಲಿಂದ ಆಲ್ ಓವರ್ ಇಂಡಿಯಾ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗೇನೆ ನಿಮ್ಗೆ ಯಾವ್ದೇ ಮೆಟೀರಿಯಲ್ ಬೇಕು ಅಂದ್ರೂ ಕೂಡ ಯಾವ್ದಾದ್ರು ಒಂದು ಬ್ರಾಂಚ್ ಇಂದ ಎಲ್ಲೇ ಸ್ಟಾಕ್ ಇದ್ರು ಕೂಡ ನಿಮ್ಗೆ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಮ್ಮ ಮೆಟೀರಿಯಲ್ಸ್ ನೀವು ಆರ್ಡರ್ ಮಾಡ್ಬೇಕು ಅಂತಂದ್ರೆ ನಮ್ ಕೆಳಗಡೆ ಇರೋ ನಂಬರ್ಸ್ ಗೆ ನೀವು ಕಾಲ್ ಮಾಡಿ. ದಯವಿಟ್ಟು ಪ್ರೈಸ್ ಲಿಸ್ಟ್ ನ ಒಂದ್ಸಲ ನೋಡಿ. ಪ್ರೈಸ್ ಲಿಸ್ಟ್ ಕೂಡ ನಿಮ್ಗೆ ಅಟ್ಯಾಚ್ ಮಾಡಿರ್ತೀವಿ. ಸೊ ನಿಮ್ಗೆ ಒಂದು ಪ್ರೈಸಿಂಗ್ ಐಡಿಯಾ ಇರುತ್ತೆ. ಹಾಗೇನೆ ಒಂದು ರೋಲ್ ಬಂದು 50 ಅಡಿ ರೋಲ್ ತನಕ ನಿಮ್ಗೆ ಓಪನ್ ಆಗುತ್ತೆ. ಡಿಫ್ರೆಂಟ್ ಹೈಟ್ 3, 4, 5 ಫೀಟ್ ಹೈಟ್ ತನಕ ನಿಮ್ಗೆ ಸಿಗುತ್ತೆ. ಹಾಗೆ ಡಿಫ್ರೆಂಟ್ ಥಿಕ್ನೆಸ್ ಕೂಡ ನಾನು ನಿಮ್ಗೆ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇದೆಲ್ಲಾನು ನೀವು ತಿಳ್ಕೊಂಡು ಪ್ರೈಸ್ ಲಿಸ್ಟ್ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಐಡಿಯಾ ನೋಡ್ಕೊಂಡು ನೀವು ನಮ್ಗೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಹಾಗೇನೆ ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ನೀವು ಮೆಟೀರಿಯಲ್ ಆರ್ಡರ್ ಪ್ಲೇಸ್ ಮಾಡಬಹುದು. ಸರ್, ನಮ್ಮ ಗೋಡಾನು ನಿಮ್ಮ ಪ್ರಾಡಕ್ಟ್ಸ್ ನೋಡ್ಬೇಕು ಅಂತಂದ್ರೆ ಬೆಂಗಳೂರಲ್ಲಿ ಮೈಸೂರು ರೋಡ್ ಬ್ಯಾಟ್ರಾಯನ್ಪುರ ಹತ್ರ ನಮ್ಮ ಮೆಟೀರಿಯಲ್ ಇದೆ. ಆ ಮೆಟೀರಿಯಲ್ ನಮ್ಮ ಸಹಪಾಠಿಗಳು ನಿಮ್ಗೆ ಯಾವ್ದೇ ರೀತಿ ಅಸಿಸ್ಟೆನ್ಸ್, ಯಾವ್ದೇ ಮೆಟೀರಿಯಲ್ ನೋಡ್ಬೇಕು ಅಂದ್ರೂ ಕೂಡ ಅವರು ನಿಮ್ಗೆ ತೋರಿಸ್ತಾರೆ ಸರ್. ಓಕೆ, ಕರೆ ಮಾಡಿದ್ರೆ ಸಾಕು. ಮತ್ತೆ ಬೇರೆ ಕಡೆ ಎಲ್ಲಿ ಬ್ರಾಂಚ್ ಇದೆ ಅಂತ ಹೇಳ್ತಾರಲ್ವಾ? ಸರ್, ಅವ್ರಿಗೆಲ್ಲ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಏನೇನ್ ಪ್ರಾಡಕ್ಟ್ಸ್ ಬೇಕಾಗಿದೆ ಅದ್ರ ಪ್ರೈಸ್ ಲಿಸ್ಟ್ ಎಲ್ಲಾರ್ಗು ಒಂದೇ ಪ್ರೈಸ್ ಲಿಸ್ಟ್ ಇರುತ್ತೆ ಸರ್. ಇಲ್ಲಿ ಒಬ್ರು ಕಾಲ್ ಮಾಡಿದ್ರೆ ಒಂಥರ, ಇನ್ನೊಬ್ರು ಕಾಲ್ ಮಾಡಿದ್ರೆ ಇನ್ನೊಂದರ ಅಲ್ಲ. ಸ್ಟ್ಯಾಂಡರ್ಡ್ ಪ್ರೈಸ್ ಲಿಸ್ಟ್ ಇರುತ್ತೆ. ಅದು ನಾವು ತುಂಬಾನೇ ವರ್ಕೌಟ್ ಮಾಡಿ ಎಕನಾಮಿಕಲ್ ಅಗ್ರಿಕಲ್ಚರಲ್ ಸೆಕ್ಟರ್ಗೆ, ರೈತರಿಗೆ ಅಂತಾನೆ ನಾವು ತುಂಬಾನೇ ಕಮ್ಮಿ ಮೆಟೀರಿಯಲ್, ನೀವು ಪಾಲಿಹೆಕ್ಸ್ ಮೆಶ್, ನೀವು ಹಳೆ ಮೆಟೀರಿಯಲ್ಸ್ ನೀವು ನೋಡಿರ್ತೀರಾ, ಎಷ್ಟೋ ಒಳ್ಳೆ ರೆಸ್ಪಾನ್ಸಸ್ ನಮ್ಗೆ ಬಂದಿದೆ. ನಮ್ಮ ಮೇನ್ ಏನಂದ್ರೆ ನಮ್ಮ ಕ್ವಾಲಿಟಿ, ಹಾಗೇನೆ ನಮ್ಮ ರೈತರು
ಅವ್ರಿಗೆ ಒಂದು ರೀತಿ ಹೆಲ್ಪ್ ಆಗ್ಬೇಕು, ಇದು ಒಂದು ನಮ್ಮ ಸೋಷಿಯಲ್ ಕಾಸ್ಗೆ ನಮ್ಮ ರೈತರಿಗೆ ಒಳ್ಳೆ ರೀತಿ ಆಗ್ಬೇಕು ಅಂತ ನಾವು ಕ್ವಾಲಿಟಿ ವೈಸ್ ಆಗ್ಲಿ ರೇಟ್ ವೈಸ್ ಆಗ್ಲಿ ಎರಡು ವರ್ಕೌಟ್ ಮಾಡಿ ನಾವು ಸ್ಟ್ಯಾಂಡರ್ಡ್ ಪ್ರೈಸ್ ಲಿಸ್ಟ್ ಮಾಡಿದೀವಿ. ನಮ್ಮ ಆಫೀಸ್ ಕಾಲ್ ಮಾಡಿದ್ರೆ ಒಂದ್ ನಂಬರು, ಇಲ್ಲ ವೆಬ್ಸೈಟ್ ಅಲ್ಲಿ ಒಂದು ರೇಟು, ಇಲ್ಲಾಂದ್ರೆ ನಮ್ಮ ಗೋಡೌನ್ ಅಲ್ಲಿ ಒಂದ್ ರೇಟು, ಆ ರೀತಿ ಇಲ್ಲ ಸರ್. ಆಲ್ ಓವರ್ ಇಂಡಿಯಾ ಒಂದೇ ಪ್ರೈಸ್ ಲಿಸ್ಟ್ ಇರುತ್ತೆ, ಒಂದೇ ಪ್ರೈಸ್ ಲಿಸ್ಟ್ ಮೇಂಟೈನ್ ಆಗುತ್ತೆ ಸರ್. ಟೀಮ್ ಇಂದ ಟೆಲಿಕಾಲಿಂಗ್ ದವ್ರು ಅಂತಿರ್ತಾರೆ ಸರ್, ಕೆಲವೊಂದ್ಸರಿ ಕಾಲ್ ರೆಸ್ಪಾನ್ಸ್ ಮಾಡಲ್ಲ ಅಂತ, ಅದು ಏನಾದ್ರು ಟೈಮಿಂಗ್ ಇದೆಯಾ ನಿಮ್ಗೆ ಕಾಲ್ ಮಾಡ್ಬೇಕಂದ್ರೆ? ಸರ್ ಖಂಡಿತ ಇದು ನಾವು ರೆಸ್ಪಾಂಡ್ ನಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು 9 to 6 o'clock ಅಂತ ಇರುತ್ತೆ. ದಯವಿಟ್ಟು ಆ ಟೈಮಲ್ಲಿ ಕಾಲ್ ಮಾಡಿ. ಮಾಡಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಒಂದ್ಸಲ ಪ್ರೈಸ್ ಲಿಸ್ಟ್ ನೋಡಿ ನಿಮ್ಮ ಕ್ಯಾಲ್ಕುಲೇಷನ್, ನಾನು ಹೇಳ್ದಂಗೆ 50 ಅಡಿ ಒಂದು ರೋಲ್ ಬರುತ್ತೆ, ಏನ್ ಹೈಟ್ ಬೇಕು, ಏನ್ ಕ್ಯಾಲ್ಕುಲೇಷನ್, ಏನ್ ಥಿಕ್ನೆಸ್, ಪ್ರತಿಯೊಂದು ಪ್ರೈಸ್ ಲಿಸ್ಟ್ ಅಲ್ಲಿ ಇದೆ. ಅದನ್ನ ನೋಡ್ಕೊಂಡು ನಿಮ್ಮ ಬಜೆಟ್ ಗೆ ಅದು ಫಿಟ್ ಆಗುತ್ತೆ ಅಂತಂದ್ರೆ ಖಂಡಿತ ನೀವು ನಮ್ಗೆ 9 to 6 ನೀವು ಕಾಲ್ ಮಾಡಿ. ಅಕಸ್ಮಾತ್ ನಿಮ್ ಕಾಲ್ ಬಂದಿಲ್ಲ, ಒಂದು ಮೆಸೇಜ್ ಡ್ರಾಪ್ ಮಾಡಿ ಸರ್. ಖಂಡಿತ ಒಂದಲ್ಲ 2 ದಿನದಲ್ಲಿ ನಿಮ್ಗೆ ಗೊತ್ತು ಅಬ್ದುಲ್ ಸರ್ ಅವ್ರ ವಿಡಿಯೋ ಎಷ್ಟು ವೈರಲ್ ಆಗಿ ಹೋಗುತ್ತೆ ಅಂತ. ಸೊ ನಮ್ಗೆ ಕಾಲ್ ಫ್ಲೋ ತುಂಬಾ ಜಾಸ್ತಿ ಆದಾಗ ಮೇ ಬಿ 1 or 2 days ನಾವು ಟೈಮ್ ತಗೋತೀವಿ, ಬಟ್ ಖಂಡಿತ ಯಾವ್ದೇ ಕಾಲ್ ನ ನಾವು ಮಿಸ್ ಮಾಡೋದಿಲ್ಲ. ಸೂಪರ್ ಮೇಡಮ್, ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ರಿ. ರೈತ ಬಾಂಧವರು ಸುಮಾರು ಜನ ಎಲ್ಲ ಕರೆ ಮಾಡ್ತಾರೆ, ಕೋಳಿ ಸಾಕಾಣಿಕೆ ಮಾಡೋರು, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಮೇಡಮ್, ಓಕೆನಾ ಸರ್? ಖಂಡಿತ ಯಾವ್ದೇ ಆಗ್ಲಿ ಸರ್, 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಯೋಚನೆ ಮಾಡಿ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಹಾಗೇನೆ ಕೃಷಿಗಳಲ್ಲೂ ಅಷ್ಟೇ, ನಮ್ಮ ಬೆಳೆಗಳಲ್ಲಾಗ್ಲಿ ಅನಿಮಲ್ಸ್ ಗಾಗ್ಲಿ ಅದು ಬೆಳವಣಿಗೆಯಲ್ಲಿ ನಾವು ಜಾಸ್ತಿ ಕೆಮಿಕಲ್ ಇಲ್ಲದೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್, ಕ್ವಾಲಿಟಿ ಪ್ರೊಡಕ್ಷನ್ ಮಾಡೋಣ, ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡೋಣ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು, ನಮಸ್ತೆ. ನಮಸ್ಕಾರ ಸರ್, ಥ್ಯಾಂಕ್ ಯು.